ಒಂದು ಕಂಡೀಷನ್ ಇಂದ ಸಫರ್ ಮಾಡ್ತಾರೆ ಅವರು, ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅಂತ. ಅವರ ಪಾತ್ರದ ಮೇಲೇನೆ ಕಥೆ ಇರೋದು. ಜೂನಿ ಮನೆಗೆ ಹೋದೆ. ಹಾಯ್ ಪಾರ್ಥ, ಐಮ್ ಜೂನಿ. ಆದ್ರೆ ಜೂನಿ ಅಲ್ಲ, ಮಾನ್ಸಿ. ಇಬ್ರು ಕ್ಯಾರೆಕ್ಟರ್ ಏನು ಸಿಮಿಲಾರಿಟಿ ಇರಬಾರ್ದು ಅಂತಂದ್ರೆ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಮಾತಾಡೋ ರೀತಿ ಆಗಲಿ ಯಾವುದೇ ಮ್ಯಾಚ್ ಆಗಬಾರ್ದು ಅಂತ. ಜೂನಿ ಒಂದು ಐಡೆಂಟಿಟಿ, ನನ್ನ ಮಾನ್ಸಿ ಇನ್ನೊಂದು ಐಡೆಂಟಿಟಿ. ಈಗ ಇಲ್ಲಿವರೆಗೂ ಮಾಡಿರೋದ ಸಿನಿಮಾಗಿಂತ ಇದೊಂದು ತುಂಬಾ ವಿಶೇಷವಾದ ಸಿನಿಮಾ. ಜೂನಿ ಐ ಲವ್ ಯು ಅಂದಾಗ ಥ್ಯಾಂಕ್ಸ್ ಅಂತ ಯಾರು ಹೇಳ್ತಾರೆ ಪಾರ್ಥ? ಇರ್ಬೇಕಂತ ಒಂದು ಫೀಮೇಲ್ ಕ್ಯಾರೆಕ್ಟರ್ ಇರ್ತಾರೆ. ಸೊ ನಾನು ತುಂಬಾ ಸ್ಪೆಸಿಫಿಕ್ ಆಗಿದೆ, ನಾನು ಆ ಥರ ಕ್ಯಾರೆಕ್ಟರ್ಸ್ ಮಾಡಬಾರ್ದು ಅಂತ. ಪಾರ್ಥ, ಐ ಲವ್ ಯು. ಅಂಬರ್ ತುಂಬಾ ಒಳ್ಳೆ ಆರ್ಟಿಸ್ಟ್. ನೀವು ದಿಯಾ ನೋಡಿದ್ದೆ. ನಾನು ದಿಯಾ ನೋಡಿದೆ ಅಂಡ್ ಐ ಬಿಕೇಮ್ ಅ ಫ್ಯಾನ್. ನಾನು ಹಂಗೆ ಮಾಡ್ತೀನಿ ನಾನು ಸಾಲವೆಲ್ಲ ನನ್ನ ಸ್ಟಾರ್ ಏನೂ ಆಗಿಲ್ಲ. ನಂಗೆ ಸ್ವಲ್ಪನೂ ಕಾಮನ್ ಸೆನ್ಸೇ ಇಲ್ಲ. ಐ ಆಮ್ ಸಾರಿ. ಇಟ್ಸ್ ಓಕೆ, ಕಾಮನ್ ಸೆನ್ಸ್ ಇಸ್ ನಾಟ್ ಸೋ ಕಾಮನ್. ನನ್ನ ಲಕ್ಷ್ಮಿನ ಒಂದ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಬನ್ನಿ ಒಂದ್ ಮಾಡಿ. ಶಿವ ಪ್ಲಸ್ ಅಪ್ಪ. ಯಾಕಪ್ಪ? ನೋಡಿದ್ದೀನಿ, ದಿಯಾ ನೋಡಿದ್ದೀನಿ. ನಿಜ? ಯಾ ಅದು ಬಿಟ್ಟು ದಿಯಾ ದೂರದರ್ಶನ ನೋಡಿದ್ದೀನಿ. ನೋಡಿದಾರೆ, ನನ್ನ ಜೊತೆನೇ ಸೇಮ್ ನೆನಪಿಲ್ಲ ಅವ್ರಿಗೆ ನೋಡಿ. ಇಲ್ಲ ದಿಯಾ ನಾನು ಅವಾಗ ನಾನು ಜೂನಿ ಆಡಿಷನ್ ಕೊಡೋ ಮುಂಚೆ ನಾನು ಅವ್ರದ್ದು ಬೇರೆ 2 ಫಿಲ್ಮ್ಸಿಗೆ ಆಡಿಷನ್ ಕೊಟ್ಟಿದ್ದೆ. ಹೇಳಕ್ಕಾಗಲ್ಲ, ಬಟ್ ಕೊಟ್ಟಿದ್ದೀನಿ. ಒಂದ್ರ ಬಗ್ಗೆ ಗೊತ್ತಿತ್ತು, ಇನ್ನೊಂದ್ರ ಬಗ್ಗೆ ಈಗಲೂ ಹೇಳ್ತಿಲ್ಲ ಅವರು. ಇಲ್ಲ ಹೇಳಿದ್ದೀನಿ. ಸೊ ನನ್ನ ಮ್ಯಾನೇಜರ್ ಅವ್ರು ತುಂಬಾ ದೊಡ್ಡ ಫ್ಯಾನ್. ಪೃಥ್ವಿ ಅಂಬರ್ ತುಂಬಾ ಒಳ್ಳೆ ಆರ್ಟಿಸ್ಟ್. ನೀವು ದಿಯಾ ನೋಡಿದ್ದೆ. ನಾನು ದಿಯಾ ನೋಡಿದೆ ಅಂಡ್ ಐ ಬಿಕೇಮ್ ಅ ಫ್ಯಾನ್. ಸೋ ಗುಡ್. ಬಟ್ ಅಷ್ಟೇ, ಬೇರೆ ಸಿನಿಮಾ ಬೇರೆ ಇರೋದ್ರೆ ಯಾ ಐ ಬಿಕಮ್ ಹಿಸ್ ಫ್ಯಾನ್ ಅಂತ ಇಲ್ಲ. ಸೊ ಅವ್ರು ಸುಮ್ಮನೆ ಹೇಳ್ತಿದ್ದಾರೆ. ಸೊ ಫಿಲ್ಮ್ ನೋಡಿದ್ಮೇಲೆ ಈ ತರ ಅವನ ಫಿಲ್ಮಲ್ಲಿ ನೋಡಿದ್ವಿ, ಒಂದು ಪರ್ಸೆಪ್ಷನ್ ಇರುತ್ತೆ. ಸೊ ಫಸ್ಟ್ ಡೇ ಮೀಟ್ ಮಾಡಿದಾಗ ನಾನು ತುಂಬಾ ನನಗೆ ವೆರಿ ಶೈ, ವೆರಿ ಕ್ವೈಟ್. ಫಸ್ಟ್ ಟೈಮ್ ಮೀಟ್ ಮಾಡ್ಬೇಕಾದ್ರೆ ನಾನು ಸುಮ್ಮನೆ ಇದ್ದೆ. ಅವ್ರಿಗೆ ಒಂದು 5-6 ಮಿನಿಟ್ಸ್ ಆದ್ಮೇಲೆ ಗೊತ್ತಾಯ್ತು ನಾನು ಮಂಗ್ಳೂರ್ ಸೈಡಿಂದ. ಅವ್ರು ಡೈರೆಕ್ಟ್ಲಿ ಡೌಟು ಇಲ್ಲ ಮೈಂಡಲ್ಲಿ, ಬೇರೆ ಲ್ಯಾಂಗ್ವೇಜ್ ಮಾತಾಡ್ತೀನಿ, ತುಳುವಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಂಗೆ ಇಮಿಡಿಯೇಟ್ಲಿ. ಸೊ ಅವ್ರ ಹಂಗೆ ತುಂಬಾ ಬೇಗ ಎಲ್ಲರನ್ನು ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಫಸ್ಟ್ ಹಾಫ್ ದೀಕ್ಷಾ ಶೆಟ್ಟಿಗೆ ಸಿಗ್ಬೇಕಂತಿತ್ತು. ಬಟ್ ಇವ್ರು ಬಂದ ಮೇಲೆ ಇಲ್ಲ, ಅದು ಲಾಸ್ಟ್ ಅದು ವೆಡ್ಡಿಂಗ್ ಸೀನ್ ಇದೆ ಅಲ್ಲ, ಅವ್ರು ತುಂಬಾ ಬೇಜಾರಾಯ್ತು. ಸಿನಿಮಾ ದೀಕ್ಷಿತ್ ಜೊತೆ ಮಾಡ್ತಾ ಇದ್ರಲ್ಲ ನೀವು? ಇಲ್ಲ. ಅಲ್ಲ, ಅವ್ರಿಗೆ ಹೇಳ್ತೀನಿ ನಾನು, ಈ ತರ ಹೇಳಿದ್ರು ಅವರು ಸಿನಿಮಾ ಅವ್ರ ಜೊತೆ ಮಾಡಿದ್ರೆ. ಇಲ್ಲ, ಬಟ್ ನಾನು ಆಕ್ಟರ್ಸ್ ಬಗ್ಗೆ ಹೇಳ್ತಾ ಇಲ್ಲ, ನಾನು ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳ್ತಿದ್ದೀನಿ. ಸೊ ಆ ಕ್ಯಾರೆಕ್ಟರ್ಗೆ ಸಿಗ್ಬೇಕಂತ ತುಂಬಾ ಆಸೆ ಇತ್ತು. ಬಟ್ ಯಾರಿಗೂ ಸಿಗ್ಲಿಲ್ಲ. ಡೈರೆಕ್ಟರ್ ಸರ್ ಯಾರಿಗೂ ಸಿಗಕ್ ಬಿಡ್ಲಿಲ್ಲ. ಅದೇ ಅದು ಫಿಲ್ಮ್ ನೋಡಿದ್ಮೇಲೆ ನನಗೆ ಇಟ್ ವಾಸ್ ನೈಟ್ ಟೈಮ್ ಅಲ್ಲ ನೋಡಿದ್ದೆ. ಅದಾದ್ಮೇಲೆ ನಾನು ಸುಮ್ಮನೆ ಫಿಲ್ಮ್ ಆಯ್ತು, ನಾನು ಲ್ಯಾಪ್ಟಾಪ್ ಮುಂದೆ ನೋಡ್ತಿದ್ದೆ. ಏನ್ ಯೋಚನೆ ಮಾಡಿ ಏನಂದ್ರೆ ತುಂಬಾ ಬೇಜಾರಾಗುತ್ತಲ್ಲ. ಅದಾದ್ಮೇಲೆ ಯಾಕೆ ಹಿಂಗ್ ಮಾಡಿದ್ರು. ಮತ್ತೆ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿದೆ, ಅವ್ರು ಆಲ್ರೆಡಿ ನೋಡಿದ್ರು. ಲೈಕ್ ಹಂಗೆ ಯಾಕೆ ಮಾಡಿದ್ರು ಹಂಗೆ ಅಂದ್ರೆ ಅದು ಹ್ಯಾಂಗ್ ಓವರ್ ಇರುತ್ತೆ ಸ್ವಲ್ಪ ಹೊತ್ತು. ಅಂದ್ರೆ ಏನ್ ನೋಡ್ದೆ, ಯಾಕೆ ತುಂಬಾ ತುಂಬಾ ಬೇಜಾರಾಗುತ್ತೆ ಆ ಫಿಲ್ಮ್ ನೋಡಿದ್ಮೇಲೆ. ಒಂದು ಸಿಮಿಲಾರಿಟಿ ಅನ್ನೋದಕ್ಕಿಂತ ಕೋಇನ್ಸಿಡೆನ್ಸ್ ಇದೆ. ದಿಯಾ ರಿಲೀಸ್ ಆಗಿದ್ದು ಫೆಬ್ 7ಗೆ, ಫೆಬ್ 9ಗೆ ಜೂನಿ ರಿಲೀಸ್ ಆಗ್ತಾ ಇದೆ. ದಿಯಾ ಇರೋದು ಕೂಡ ಫಿಮೇಲ್ ಕ್ಯಾರೆಕ್ಟರ್ ಮೇಲೆ, ಆ ಕ್ಯಾರೆಕ್ಟರ್ ಹೆಸರು. ಇದರಲ್ಲೂ ಕೂಡ ಕ್ಯಾರೆಕ್ಟರ್ ಹೆಸರೇ. ಈ ಸಿನಿಮಾದಲ್ಲಿ ಸ್ಪೆಷಲ್, ಈ ಸಿನಿಮಾದಲ್ಲೂ ಕೂಡ ಇನ್ಫ್ಯಾಕ್ಟ್ ನೋಡೋಕೆ ಹೋದ್ರೆ ಇವರ ಪಾತ್ರನೇ ಮೇಯ್ನ್. ಇವರ ಪಾತ್ರ ಸುತ್ತ ಸಿನಿಮಾ ಸುತ್ತುತ್ತೆ. ನಾನು ಇವರ ಕಥೆನ ನನ್ನ ಮೂಲಕ ನಾನು ಈ ಸಿನಿಮಾದಲ್ಲಿ ಹೇಳ್ತಾ ಇರ್ತೀನಿ. ಸೊ ಅದೆಲ್ಲ ಸಿಮಿಲಾರಿಟೀಸ್ ಇದೆ. ಅದೇ ರೀತಿ ದಿಯಾ ರೀತಿ ಈ ಸಿನಿಮಾನು ಎಲ್ಲರಿಗೂ ಇಷ್ಟ ಆಗಿ ತುಂಬಾ ದೊಡ್ಡ ಹಿಟ್ ಆಗಲಿ ಅನ್ನೋ ನನ್ನ ಒಂದು ಆಶಯ. ಅಲ್ಲಿ ತುಂಬಾ ಟಫ್ ಕ್ಯಾರೆಕ್ಟರ್. ಸೊ ಫಸ್ಟ್ ಡೆಬ್ಯೂ ಸಿನಿಮಾದಲ್ಲಿ ಇವ್ರಿಗೆ ಇಂಥ ಕ್ಯಾರೆಕ್ಟರ್ ಸಿಕ್ಕಿರೋದು ಇವ್ರ ಲಕ್ ಅಂತ ಹೇಳಕ್ ಇಷ್ಟಪಡಲ್ಲ. ಬಿಕಾಸ್ ಇವ್ರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಇವರು ನಿರ್ದೇಶಕರು ಇಬ್ರು ಆ ಪಾತ್ರದ ಬಗ್ಗೆ. ಬಿಕಾಸ್ ಈ ಪಾತ್ರ ಒಂದು ರಿಯಲ್ ಲೈಫಲ್ಲಿ ಇರುವಂತ ಪಾತ್ರ ಅಂಡ್ ಅವರ ಹೆಸರೇ ಈ ಸಿನಿಮಾಗೆ ಇಟ್ಟಿದ್ದಾರೆ. ಒಂದು ಕಂಡೀಷನ್ ಇಂದ ಸಫರ್ ಮಾಡ್ತಾರೆ ಅವರು, ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅಂತ. ಅವರ ಪಾತ್ರದ ಮೇಲೇನೆ ಕಥೆ ಇರೋದು.
ರಿಯಲ್ ಲೈಫ್ ಪಾತ್ರದ ಮೇಲೆ. ಸೊ ಆ ಪಾತ್ರ ಆ್ಯಕ್ಟ್ ಮಾಡೋದು ಅಥವಾ ಅದನ್ನು ಬರೆಯೋದು ಅಥವಾ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಸುಲಭದ ಕೆಲಸ ಅಲ್ಲ, ತುಂಬ ಕಷ್ಟ ಇದೆ. ಸೊ ಇವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇವರು ನಿರ್ದೇಶಕರು ಇಬ್ಬರು ಒಂದು 2 ತಿಂಗಳು 3 ತಿಂಗಳು ಪ್ರಾಕ್ಟೀಸ್ ಎಲ್ಲ ಮಾಡಿ ಆಮೇಲೆ ಮಾಡುವಂಥದ್ದು. ಸೊ ಸಿನಿಮಾ ನೋಡಿದ್ರೆ ಅಥವಾ ಟ್ರೈಲರ್ ನೋಡಿದ್ರೇ ಖಂಡಿತವಾಗ್ಲೂ ಜನರಿಗೆ ಗೊತ್ತಾಗುತ್ತೆ ದರ್ ಹ್ಯಾಸ್ ಬಿನ್ ಸೋ ಮಚ್ ಆಫ್ ಹಾರ್ಡ್ ವರ್ಕ್ ಅಂತ. ಅಂದ್ರೆ ಈಗ ರಿಹರ್ಸಲ್ಸ್ ಮಾಡ್ಬೇಕಾದ್ರೆ ತುಂಬಾ ಕ್ಲಿಯರ್ ಆಗಿದ್ರು. ಅಂದ್ರೆ ಇಬ್ರು ಕ್ಯಾರೆಕ್ಟರ್ ಏನು ಸಿಮಿಲಾರಿಟಿ ಇರಬಾರ್ದು ಅಂತಂದ್ರೆ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ, ಮಾತಾಡೋ ರೀತಿ ಆಗ್ಲಿ ಯಾವುದೇ ಮ್ಯಾಚ್ ಆಗ್ಬಾರ್ದು ಅಂತ. ಸೊ ಅದು ತುಂಬಾ ಸ್ಪೆಸಿಫಿಕ್ ಆಗಿ ನಾವು ಫಾಲೋ ಮಾಡ್ಬೇಕಿತ್ತು. ಸೊ ಅದನ್ನು ಅಚೀವ್ ಮಾಡಕ್ಕೆ ಅಂದ್ರೆ ಈಗ ನಾವು ಜನರಲಿ ನಾನ್ ಹೆಂಗ್ ಕ್ಯಾರೆಕ್ಟರ್ ಅಪ್ರೋಚ್ ಮಾಡ್ತೀನಿ ಅಂದ್ರೆ ತುಂಬಾ ಇಂಟರ್ನಲ್ ವರ್ಕ್, ಅದು ಇಮೋಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದ್ಮೇಲೆ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ತಾ ಮಾಡ್ತಾ ಅದು ಬಾಡಿ ಲ್ಯಾಂಗ್ವೇಜ್ ಆಟೋಮ್ಯಾಟಿಕ್ಲಿ ಫಾರ್ಮ್ ಆಗುತ್ತೆ ಆ ಕ್ಯಾರೆಕ್ಟರ್ ಅರೌಂಡ್. ಬಟ್ ಇದ್ರಲ್ಲಿ ಹಂಗಿರ್ಲಿಲ್ಲ. ನನಗೆ ಆ ಕ್ಯಾರೆಕ್ಟರ್ ಹೆಂಗ್ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ಸ್ಪೆಸಿಫಿಕ್ ಆಗಿ ನಾವು ಡಿಸೈಡ್ ಮಾಡ್ಬೇಕಿತ್ತು. ಯಾಕಂದ್ರೆ ಅದು ಮಿಕ್ಸ್ ಮಾಡಕ್ಕಿರ್ಲಿಲ್ಲ. ಫಿಲ್ಮಲ್ಲಿ ನಾವು ತುಂಬಾ ಡಿಸ್ಟಿಂಕ್ಟ್ ಆಗಿ ಅಂದ್ರೆ ಯಾವ್ದಾದ್ರು ಕ್ಯಾರೆಕ್ಟರ್ ವಾಕ್ ಮಾಡ್ಕೊಂಡು ಬರ್ತಾ ಇದ್ರೆ ಗೊತ್ತಾಗ್ಬೇಕು ಯಾರಂತ, ಜೂನಿನ ಮಾನ್ಸಿನ ಅಂತ. ಸೊ ಹಂಗೆ ಸ್ಪೆಸ್ಸು ಈಗ ಫೋಟೋಶೂಟ್ ಆಗಲಿ ಎಲ್ಲೇ ಆಗಲಿ ಅದನ್ನೇ ಕ್ಯಾರಿ ಮಾಡಿದ್ದೀನಿ ನಾನು. ಸೊ ಮತ್ತೆ ತುಂಬಾ ಬೇರೆ ಬೇರೆ ಅಂದ್ರೆ ನಮ್ಮ ಹ್ಯಾಂಡ್ ರೈಟಿಂಗ್, ಈಗ ಜೂನಿ ಹೆಂಗ್ ಅದು ಫಿಲ್ಮಲ್ಲಿ ತೋರ್ಸಲ್ಲ, ಬಟ್ ಜೂನಿ ಹೆಂಗ್ ಬರೀತಾಳೆ, ಮಾನ್ಸಿ ಹೆಂಗ್ ಬರೀತಾಳೆ. ಸೊ ಫಿಲ್ಮ್ ಬಿಟ್ಟು ಬೇರೆ ಎಲ್ಲ ಆಕ್ಟಿವಿಟೀಸ್ ಅವ್ರಿಗೆ ಇಂಟ್ರೆಸ್ಟ್ ಏನಿದೆ ಅದು ಫಿಲ್ಮಲ್ಲಿ ತೋರ್ಸಲ್ಲ, ಬಟ್ ಅದು ಕ್ಯಾರೆಕ್ಟರ್ ವರ್ಕ್ ಮಾಡ್ಬೇಕಾದ್ರೆ ಅದೆಲ್ಲ ನಾವು ಯೋಚನೆ ಮಾಡಿದ್ವಿ, ಒಂದು ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗಿ ಫಾರ್ಮ್ ಆಗಲಿ ಅಂತ. ಸೊ ಇದೆಲ್ಲ ರಿಹರ್ಸಲ್ ಟೈಮಲ್ಲೇ ಮಾಡಿದ್ವಿ. ಅಂಥ ಸಿನಿಮಾ ಬರಬೇಕು. ಯಾವ ಸಿನಿಮಾ ಆಗುತ್ತೆ ಹೇಳೋಕ್ಕಾಗಲ್ಲ, ಜನರಿಗೆ ಇಷ್ಟ ಆಗಬೇಕು. ಈಗ ಪ್ರಯತ್ನ ಅಂತೂ ಇದೆ, ನಾವು ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನು ಮಾಡ್ತಾರೆ. ಈಗ ಜೂನಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅದು ತುಂಬ ವಿಶಿಷ್ಟವಾದ ಸಿನಿಮಾ. ಈಗ ಇಲ್ಲಿವರೆಗೂ ಮಾಡಿರೋಂಥ ಸಿನಿಮಾಗಿಂತ ಇದೊಂದು ತುಂಬ ವಿಶಿಷ್ಟವಾದ ಸಿನಿಮಾ. ಇಟ್ ಡಿಪೆಂಡ್ಸ್ ಜನರಿಗೆ ಇಷ್ಟ ಆಗೋದು ಅಂದರೆ ಅದು ಯಾರ ಕೈಯಲ್ಲೂ ಇಲ್ಲ. ಆ ಫಾರ್ಮುಲಾ ಕಂಡಿಡಿದವ್ರು ಯಾರೂ ಇಲ್ಲ ಅಲ್ಲ. ಒಂದು ಸಿನಿಮಾ ಅಥವಾ ಒಂದು ಪಾತ್ರ ಜನರಿಗೆ ಇಷ್ಟ ಚೆನ್ನಾಗಂತೂ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಯಾರು ಕೆಟ್ಟದಾಗಿ ಮಾಡಬೇಕು ಅನ್ನೋ ಇಂಟೆನ್ಷನ್ ಯಾರಿಗೂ ಇರಲ್ಲ. ಸೊ ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಬಟ್ ಜನರಿಗೆ ಇಷ್ಟ ಆಗೋ ಒಂದು ಪಾಯಿಂಟ್ ಇದೆಯಲ್ಲ, ಆ ಒಂದು ಫಾರ್ಮುಲಾ ನನ್ನ ಪ್ರಕಾರ ಯಾರೂ ಕಂಡಿಡ್ದಿಲ್ಲ. ಅದಕ್ಕೊಂದು ಸಿದ್ಧ ಸೂತ್ರ ಅನ್ನೋದು ಇಲ್ಲ. ಸೊ ಇಟ್ ಡಿಪೆಂಡ್ಸ್ ಅಂದರೆ ಆ ಟೈಮಿಂಗ್, ಜನರ ಮೆಂಟಾಲಿಟಿ, ಜನರ ಒಂದು ಟೇಸ್ಟ್, ಆ ಟೈಮ್ಗೆ ಇಷ್ಟ ಆಗಿ ಅದೇನಾದರೂ ಕ್ಲಿಕ್ ಆದರೆ 100% ಆ ಥರ ಸಿನಿಮಾಗಳು. ಬಟ್ ಕತೆ ಯೂಶಲಿ ನನಗೆ ಇಂಪ್ರೆಸ್ ಅನ್ನೋದಕ್ಕಿಂತ ನಾನು ಫಾರ್ಮುಲಾ ಇರುವಂಥ ಸಿನಿಮಾಗಳು ಇದ್ರೆ ನಾನು ಮಾಡಲ್ಲ ಯೂಶಲಿ. ಅಂದರೆ ಫಾರ್ಮುಲಾ ಸಿನಿಮಾ, ಸಿದ್ಧ ಸೂತ್ರಗಳ ಸಿನಿಮಾಗಳು ಅನ್ನೋದು ಇರುತ್ತೆ ನೋಡಿ. ಹಿಂಗೆ ಇದೊಂದು ಫೈಟು, ಒಂದು ಆ್ಯಕ್ಷನ್ ನನಗೆ ಇಷ್ಟ. ಆ್ಯಕ್ಷನ್ ನನಗೆ ಇಷ್ಟ. ನಾನು ಆ್ಯಕ್ಚುಲಿ ಬೇಸಿಕಲಿ ಮಾರ್ಷಲ್ ಆರ್ಟಿಸ್ಟು. ಆ್ಯಕ್ಷನ್ ಅಂದರೆ ತುಂಬ ಇಷ್ಟ. ನಾನು ಇನ್ಫ್ಯಾಕ್ಟ್ ಆ್ಯಕ್ಟಿಂಗ್ ಫೀಲ್ಡ್ಗೆ ಬಂದಿದ್ದೆ ನಾನು ಆ್ಯಕ್ಷನ್ ಮಾಡಬೇಕು ಅಂತ. ಸೊ ಬಟ್ ನನಗೆ ಈ ಥರ 4 ಫೈಟು, ಒಂದು ಇದು ಸಾಂಗು, ಅನ್ನೋದು ಈ ಪರ್ಟಿಕ್ಯುಲರ್ ಫಾರ್ಮುಲಾ ವೇ ಇದೆಯಲ್ಲ ಆ ಥರದ್ದು ಇಷ್ಟ ಇಲ್ಲ. ಕತೆ ಇರಬೇಕು. ಆ್ಯಂಡ್ ಅದರಲ್ಲಿ ಇನ್ಫ್ಯಾಕ್ಟ್ ಅವ್ರ ಕತೆ ಹೇಳಿದಾಗ ನಾನು ಆ ಕಥೆಯಲ್ಲಿ ಟ್ರಾವೆಲ್ ಆಗಬೇಕು. ಅಂದರೆ ನನಗೆ ಅನಿಸ್ಬೇಕು ಸೇಂಗ್ ಅಂತ. ಆ ಥರ ಅನಿಸಿದ್ರೆ ನನಗೆ ಇಷ್ಟ. ಬಟ್ ಬಿಟ್ಟು ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ನಾನು ಆ ಲೆವೆಲ್ಗೆ ನನ್ನ ಸ್ಟಾರ್ ಏನೂ ಆಗಿಲ್ಲ. ಬಟ್ ನನಗೆ ಆ ಥರ ಮತ್ತು ಈಗ ಮಾಡಿರುವಂಥ ಪಾತ್ರದ ರೀತಿ ಬೇರೆ ಪಾತ್ರ ಇರಬಾರ್ದು ಅನ್ನೋದು ನನ್ನ ಅನಿಸಿಕೆ. ಈ ದಿಯಾ ನೋಡಿದ್ರೆ ದಿಯಾದ ನಂತರ ಶುಗರ್ಲೆಸ್ ಬಂತು. ಆ ರೋಲ್ ಬೇರೆ, ಈ ರೋಲ್ ಬೇರೆ. ನೆಕ್ಸ್ಟ್ ಇನ್ನು ಸಿನಿಮಾ ಮತ್ಸ್ಯಗಂಧ ಅಂತ ಮಾಡ್ತಾ ಇದ್ದೀನಿ. ಅದರಲ್ಲಿ 100% ಇಲ್ಲಿವರೆಗೂ ನಾನು ನೋಡಿರುವಂಥ ರೀತಿಗಿಂತ ಬೇರೆನೇ ರೀತಿ ನೋಡ್ತಾರೆ. ಗೊತ್ತೂ ಆಗಲ್ಲ. ನಾನು ಕೆಲವರು ಪರಿಚಯನೂ ಸಿಗ್ತಾ ಇಲ್ಲ ಆ ಸಿನಿಮಾ ನೋಡಿ. ಇದು ಅವರೇನಾ ಅಂತ ಅಂತಿದ್ದಾರೆ. ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಭುವನಂ ಗಗನಂ ಅಂತ. ಅದರಲ್ಲೂ ತೀರಾ ವ್ಯತಿರಿಕ್ತವಾದ ಪಾತ್ರ. ಸೊ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಟು ಪ್ಲೇ ಡಿಫ್ರೆಂಟ್ ಕೈಂಡ್ ಆಫ್ ರೋಲ್ಸ್. ಬಟ್ ಅಟ್ ದ ಸೇಮ್ ಟೈಮ್ ಅದು ಜನರಿಗೆ ಇಷ್ಟ ಆಗಬೇಕು. ಅದು ನಮ್ಮ ಕೈಲಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡಿದ್ದೀನಿ. ಜನರಿಗೆ ಇಷ್ಟ ಆಗೋದು ತುಂಬ ಮುಖ್ಯ. ಅದು ಇಲ್ಲಾಂತ ಹೇಳಿದ್ರೆ ಅದೆಲ್ಲ ವೇಸ್ಟೇ. ಅದು ಏನೇ ಮಾಡಿದ್ರು, ಏನೇ ಸರ್ಕಸ್ ಮಾಡಿದ್ರು ಕೂಡ ಎಂಡ್ ಆಫ್ ದ ಡೇ ಜನರಿಗೆ ಇಷ್ಟ ಆಗಿಲ್ಲ ಅಂದರೆ ಅದು ಇಷ್ಟ ಆಗಿಲ್ಲ ಅಷ್ಟೇ, ಮುಗೀತು. ಅದರಿಂದ ಏನೂ ಇದಿಲ್ಲ. ಸೊ ಹೋಪ್ಫುಲ್, ವೇಟಿಂಗ್ ಆಗಲಿ ಯಾವುದಾದ್ರೂ ಸಿನಿಮಾ, ಜೂನಿನೇ ಆಗಲಿ ಇನ್ನೊಂದು ಸಿನಿಮಾ ಅನ್ನೋದು ನನ್ನ ಆಶೆ. ಅದು ಏನಂದರೆ ಜೂನಿ ರಿಲೀಸ್ ಆದಮೇಲೆ ಈ ಥರ ಒಳ್ಳೆ ಕ್ಯಾರೆಕ್ಟರ್ ಸಿಗ್ಬೇಕಂತ, ಪಾತ್ರಗಳು ಸಿಗ್ಬೇಕಂತ ಅದೇ ನಂದು ವಿಶ್. ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದಾಗ ಜೂನಿ ಸಿಗೋ ಮುಂಚೆ ತುಂಬ ಅಂದರೆ ಇಫ್ ಐ ಮೈ ಸೇ ಸೊ ಜಾಸ್ತಿ ಒಳ್ಳೆ ಫೀಮೇಲ್ ಕ್ಯಾರೆಕ್ಟರ್ಸ್ ತುಂಬ ಫಿಲ್ಮ್ಸಲ್ಲಿ ಬರೆಯಲ್ಲ. ನೀವು ಈಗ ಫಿಲ್ಮ್ಸ್ ನೋಡಿದ್ರೆ ಇಟ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಬರೆಯಲ್ಲ. ಅಂದರೆ ಕ್ಯಾರೆಕ್ಟರ್ ಕೆಲಸತಿ ಇರಬೇಕಂತ ಒಂದು ಫೀಮೇಲ್ ಕ್ಯಾರೆಕ್ಟರ್ ಇರ್ತಾರೆ. ಸೊ ನಾನು ತುಂಬ ಸ್ಪೆಸಿಫಿಕ್ ಆಗಿದೆ ನಾನು ಆ ಥರ ಕ್ಯಾರೆಕ್ಟರ್ಸ್ ಮಾಡಬಾರ್ದು ಅಂತ.
ಬಟ್ ನಂದು ಅದೇ ಈ ತರ ಕ್ಯಾರೆಕ್ಟರ್ ಸಿಗ್ಮೇಲೆ ನನಗೆ ಈ ತರ ಒಂದು ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್ ಸ್ಟ್ರಾಂಗ್ ಅಂದ್ರೆ ಈ ತರ ಕಾಂಪ್ಲಿಕೇಟೆಡ್ ಅಂತ ಇರಬಾರ್ದು, ಅಂದ್ರೆ ವೆಲ್ ರಿಟರ್ನ್ ಕ್ಯಾರೆಕ್ಟರ್ಸ್. ಅಂದ್ರೆ ಆ ಕ್ಯಾರೆಕ್ಟರ್ ಒಂದು ಗ್ರಾಫ್ ಇರಬೇಕು, ಫಾರ್ಮುಲಾ ಇರಬಾರ್ದು. ಅವ್ರು ಹೆಂಗೆ ಹೇಳಿದಾರೆ ಫಾರ್ಮುಲಾ ಇರಬಾರ್ದು. ಆ ಕ್ಯಾರೆಕ್ಟರ್ಗೂ ಒಂದು ಸ್ಪೇಸ್ ಇರಬೇಕು ಫಿಲ್ಮಲ್ಲಿ. ಅದು ಯಾಕೆ ಇದೆ ಆ ಕ್ಯಾರೆಕ್ಟರ್. ಆ ಥರ ಫಿಲ್ಮ್ಸ್, ಆ ಥರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡುವಂಥ ಜಾಸ್ತಿ ಆ ಥರದ್ದು ಸ್ಕ್ರಿಪ್ಟ್ ಸಿಗ್ಬೇಕಂತ ನಂದು ಡ್ರೀಮ್ ಇದೆ. ಆ ರೀತಿ ಹಿಂಗೂ ಹೇಳ್ಬೋದು, ಅವಳು ತುಂಬ ಕೇರ್ಫುಲ್ ಸೆಲೆಕ್ಟ್ ಮಾಡ್ತಾಳೆ, ಹಂಗೂ ಹೇಳ್ಬೋದು. ಅದು ಬೇರೆ ಬೇರೆ ಒಂದೇ ವಿಷಯನ ಬೇರೆ ಬೇರೆ ರೀತಿಯಲ್ಲೂ ಹೇಳ್ಬೋದು. ಬಟ್ ನನಗೆ ಅಂದರೆ ನಾನು ಏನು ಫಿಲ್ಮ್ಸ್ ಮಾಡ್ತೀನಲ್ಲ, ಅದು I want my family, my friends to feel proud that ಈ ಥರ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ನನಗೆ ಬೇರೆಯವರು ಏನು ಹೇಳ್ತಾರೆ, ಐ ರಿಯಲಿ ಹೋಪ್ ದಿಸ್ ನೋ ರೆಸಿಪಿ ಫಾರ್ ಸಕ್ಸಸ್. ಯಾವ ಫಿಲ್ಮ್ ವರ್ಕ್ ಆಗುತ್ತೆ, ನಾವು ಈಗ ನರೇಷನ್ ಕೊಡಬೇಕಾದ್ರೆ ನಮ್ಗೆ ಇಷ್ಟ ಆದರೆ ಮಾಡ್ತೀವಿ. ಈಗ ಫಿಲ್ಮ್ ಹೆಂಡಲ್ಲಿ ಹೆಂಗೆ ಬರುತ್ತೆ, ವರ್ಕ್ ಆಗ್ತಿಲ್ಲ, ಅದು ನಮ್ಮ ಕೈಯಲ್ಲಿಲ್ಲ. ಬಟ್ ಅಟ್ಲೀಸ್ಟ್ ಅದು ಒಂದು ನನ್ಗನ್ಸಿದೆ ಅದು ಎಫರ್ಟ್, ಅದು ಚಾಯ್ಸ್, ಅದು ಏನು ಥಾಟ್ ಪ್ರಾಸೆಸ್ ಇದೆ ಅದು ತೋರಿಸ್ಬೇಕು, ಅದು ಇರಬೇಕಂತ. ಆ್ಯಂಡ್ ದೆನ್ it's important that audience like it. And for me it's very important ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸಿಗೆ ನೋಡಿದಾಗ ಓಕೆ ತುಂಬ ಕೇರ್ಫುಲ್ ಆಗಿ ಚೂಸ್ ಮಾಡ್ತಿದ್ದಾಳೆ ಕ್ಯಾರೆಕ್ಟರ್ಸ್. ಅದು ಅವ್ರಿಗಷ್ಟೆಲ್ಲ ನನಗೆ ನನ್ನ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೂ ನನ್ನ ಆ ಥರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋ ಇಲ್ಲ. ಹೀ ಈಸ್ ವೆರಿ ಸೆನ್ಸಿಟಿವ್ ಟು ಪೀಪಲ್ ಅರೌಂಡ್ ಹಿಮ್. ಅಂದರೆ ಅವ್ರಿಗೆ ತುಂಬ ಬೇಗ ಈಗ ನಾನೇನಾದರೂ ಹೇಳಬೇಕಾದ್ರೆ ಇಫ್ ಐ ಆಮ್ ಗೋಯಿಂಗ್ ಟು ಸೇ ಸಮಥಿಂಗ್ ರಾಂಗ್ ಅವ್ರಿಗೆ ಗೊತ್ತಾಗುತ್ತೆ ಇಮಿಡಿಯೇಟ್ಲಿ. ಅವ್ರು ವಿಲ್ ಬಿ ದೇರ್ ಫಾರ್ ಯು. ಆದರೆ ಈಗ ಸೆಟ್ಟಲ್ಲೂ ನನಗೆ ಏನಾದರೂ ಕಷ್ಟ ಆಗ್ತಿದ್ರೆ ಅವ್ರು ಬಂದು ಮಾತಾಡ್ತೀವಿ, ಹಿಂಗೆ ಅಂದರೆ ಹಿಂಗೆ ಫೀಲ್ ಆಗ್ತಿದೆ, ಶಿ ಜಸ್ಟ್ ಕಮ್ ಅಂಡ್ ಅವ್ರು ಪಾಯಿಂಟರ್ಸ್ ಕೊಡ್ತಾರೆ. ಅಂದರೆ ಇಂಟರ್ಫಿಯರ್ ಮಾಡಲ್ಲ ವರ್ಕಲ್ಲಿ. ಬಟ್ ಐ ಥಿಂಕ್ ಈಸ್ ವೆರಿ ಸೆನ್ಸಿಟಿವ್ ಟು ಪೀಪಲ್ ಅರೌಂಡ್ ಹಿಮ್. ಅವ್ರಿಗೆ ಏನು ಫೀಲ್ ಮಾಡ್ತಿದ್ದಾರೆ ಅಂತ ನನಗೆ ಅನ್ಸುತ್ತೆ ಈಸಿಲಿ ಅವ್ರಿಗೆ ಗೊತ್ತಾಗುತ್ತೆ. ಗೊತ್ತಿಲ್ಲ, ಆಗಿರ್ಬೋದು. ಅವ್ರಿಗೆಲ್ಲ ಗೊತ್ತು. ಕ್ರಾಫ್ಟ್ ಮೇಲೆ ನಾಟ್ ಜಸ್ಟ್ ಆಸ್ ಅನ್ ಆರ್ಟಿಸ್ಟ್, ಇನ್ ಜನರಲ್ ಅಂದರೆ ಕಂಫರ್ಟಬಲ್. ಈಗ ಶೂಟಿಂಗ್ ಎಲ್ಲ ಆದ್ರೆ ಆಗ್ಬೇಕಾದ್ರೆ ನಾನು ಫಸ್ಟಿಗೆ ಹೇಳ್ದಲ್ಲ, ಅವ್ರು ಬಂದ ತಕ್ಷಣ ಕಾನ್ವರ್ಸೇಷನ್ ಮಾಡ್ತಾರೆ ನಮ್ಮ ಜೊತೆ. ಅಂದರೆ ಒಂದು ಕಂಫರ್ಟಬಲ್ ಆಗಿರ್ಬೇಕಂತ ಒಂದು ದಟ್ ಎಫರ್ಟ್ ಹಿ ಪುಟ್ಸ್ ಇನ್. ಅದು ಗೊತ್ತಿಲ್ಲ. ಕಿವಿ ಮುಚ್ತೀನಿ ನಾನು. ಏನ್ ಮಾಡ್ತೀರಾ ಅವಾಗ? ಅಲ್ಲ, ಕಿವಿ ಮುಚ್ತೀನಿ ಹೇಳಿ ನಿಮ್ಗೆ, ನಾನು ಮುಂದೆ ಹೇಳಕ್ ಹೇಳಿ. ಇಲ್ಲ ಹಾಗೇನಿಲ್ಲ. ಅಲ್ಲ ಸಿನಿಮಾ ತುಂಬಾ ಇಲ್ಲ ನನಗೆ ಇದೆ, ತುಂಬಾ ಪ್ರ್ಯಾಂಕ್ ಮಾಡ್ತಾರೆ ನನಗೆ ಕೆಲವು ಸರಿ. ಜಸ್ಟ್ ಈಗ ಇಂಟರ್ವ್ಯೂ ಸ್ಟಾರ್ಟ್ ಆಗೋ ಮುಂಚೆ ಅವ್ರ ಮತ್ತೆ ಡೈರೆಕ್ಟರ್ ಏನ ಹೇಳಿದ್ರು ನನಗೆ ಈಗಲೂ ಗೊತ್ತಿಲ್ಲ ಪ್ರ್ಯಾಂಕ್ ಮಾಡ್ತಿದ್ದಾರ ಸತ್ಯ ಹೇಳ್ತಿದ್ದಾರ ಅಂತ. ತುಂಬಾ ಪ್ರ್ಯಾಂಕ್ ಮಾಡ್ತಾರೆ. ಆಮೇಲೆ ಹೇಳ್ತಾರೆ. ನಂಗೆ ಅದೇ ಗೊತ್ತಾಗಲ್ಲ. ಇವರು ಅಷ್ಟೇ ಡೈರೆಕ್ಟರ್, ಅವ್ರಿಗೆ ತುಂಬಾ ಪ್ರ್ಯಾಂಕ್ಸ್ ಮಾಡೋದು ತುಂಬಾ ಇಷ್ಟ. ಸೊ ಕೆಲಸ ಗೊತ್ತಾಗಲ್ಲ ಸುಳ್ಳು ಹೇಳ್ತಿದ್ದಾರ ಸತ್ಯ ಹೇಳ್ತಿದಾರ, ನಾನು ಬಿಲೀವ್ ಮಾಡ್ಬೇಕಾದ್ರೆ ನಿಜ ತರ ಹೇಳ್ಬೇಕು. ಅದನ್ನ ಪ್ರ್ಯಾಂಕ್ ಅಂತ ಕರಿತೀವಿ. ಸೊ ಅದೇ ಗೊತ್ತಾಗಲ್ಲ. ಅದು ಇಷ್ಟ ಇಲ್ಲ ಅಂತಲ್ಲ, ಬಟ್ ಕೆಲವು ಸತಿ ನನ್ ಕನ್ಫ್ಯೂಸ್ ಆಗ್ತೀನಿ. ಒಳಗೊಳಗೆ ಬೈಕೋತಾ ಇರ್ತಾರೆ, ಹೇಳಲ್ಲ ಅಷ್ಟೇ. ಅಂದ್ರೆ ಇಲ್ಲಿಂದ ಹೋದ್ಮೇಲೆ ಫೋನ್ ಮಾಡಿ ಫ್ರೆಂಡ್ಗೆ ಬೈರಮ್ಮ ಬೈಬೋದು ಇಂಗ್ಲೀಷಲ್ಲಿ, ಈ ಭಾಷೆಯಲ್ಲ. ಹೌದು.